ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿಯಿಂದ ಇವತ್ತೊಂದು ಶುಭ ಕಲ್ಯಾಣ ಆಗಿದೆ. ತಮಿಳುನಾಡಿನ ಅರ್ಕೋಳಂ ಅಲ್ಲಿಂದ ಬಂದಿರತಕ್ಕಂಥ ನೂತನ ದಂಪತಿಗಳಿಗೆ ನಾವು ಈ ಶುಭ ಕೋರ್ತಾ ಇದ್ದೇವೆ. ಮತ್ತೆ ಇಲ್ಲಿ ಬಹಳ ಸರಳವಾದ ಮದುವೆ ನನ್ನ ತಮ್ಮ ವಿಶ್ವನಾಥ್ ಇವತ್ತು ತಿಳಿಸಬೇಕಾಗಿದೆ. ಮತ್ತೆ ಇಂಥ ಸರಳ ವಿವಾಹಗಳನ್ನ ಅಖಿಲ ಭಾರತ ಡಾಕ್ಟರ್ ಅಂಬೇಡ್ಕರ್ ಪ್ರಚಾರ ಸಮಿತಿ ಆಗಿದ್ದಾಗಿ ತಾವು ಮಾಡ್ತಾ ಇರ್ತದೆ. ಒಂದು ಒಳ್ಳೆಯ ಕೆಲಸಗಳು ಮಾಡ್ತಾ ಇರ್ತದೆ. ಈ ಕೆಲಸಗಳ ಜೊತೆಯಲ್ಲಿ ಇಲ್ಲಿ ಇರ್ತಕ್ಕಂಥ ಬಹಳ ಕಡಿಮೆ ಸಂಖ್ಯೆಯಲ್ಲಿ ಇದ್ರೂ ಒಂದು ಶುಭ ವಿವಾಹಕ್ಕೆ ಅವರು ಆಶೀರ್ವಾದ ಮಾಡಿದ್ದಾರೆ. ಹಿರಿಯರು ನಮ್ಮ ತಮಿಳುನಾಡಿನ ನಮ್ಮ ಅಕ್ಕ ಇಲ್ಲಿದ್ದಾರೆ, ಇಲ್ಲಿ ನಮ್ಮ ಲೋಕಲ್ ಕರ್ನಾಟಕದ ಅಕ್ಕ ಇದ್ದಾರೆ, ಇಲ್ಲಿ ನನ್ನ ತಂಗಿ ಇದ್ದಾರೆ, ಇನ್ನೊಂದು ತಂಗಿ ಇದ್ದಾರೆ, ಇನ್ನೊಂದು ತಂಗಿ ಇದ್ದಾರೆ, ನಮ್ಮ ಮಕ್ಕಳು ಇಲ್ಲಿದ್ದಾರೆ. ಇದೆಲ್ಲ ನಮ್ಮ ಕುಟುಂಬದ ಸದಸ್ಯರು. ಇಷ್ಟೇ ನಮ್ಮ ಇವತ್ತು ಮದುವೆಯ ಅತಿಥಿಗಳು. ಇವತ್ತು ಮದುವೆ ಬಗ್ಗೆ ನಾನು ಮಾತಾಡಬೇಕಾಗ್ತದೆ, ಕೆಲವು ವಿಷಯಗಳು ನಾನು ತಿಳಿಸ್ಬೇಕಾಗ್ತದೆ. ಒಂದನೇದಾಗಿ ಇವತ್ತು ಇಪ್ಪರ ಪೇರೇನ ಪುಷ್ಪರಾಜ್ ಅಮ್ಮ, ಇಂಥ ಪೇರೇನ ಅಸ್ಮಾ. ಒಂದು ಬಹಳ ಸಂತೋಷದ ಸಂಗತಿ, ಇವತ್ತು ಒಬ್ಬ ಮುಸ್ಲಿಂ ಹುಡುಗಿಯನ್ನ ಹಿಂದೂ ಹುಡುಗ ಮದುವೆ ಮಾಡ್ಕೊಂಡಿದ್ದಾನೆ. ಇವತ್ತು ನಮಗೆ ಎಷ್ಟೋ ಜಿಹಾದಿಗಳು ನಡೀತಾ ಇದೆ ಎಲ್ಲ ಕಡೆನೂ. ಆದರೆ ಜಿಹಾದಿಗಳ ಬದಲು ಇಲ್ಲಿ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಮದುವೆ, ಒಂದು ಹಿಂದೂ ಹುಡುಗ ಒಂದು ಮುಸ್ಲಿಂ ಹುಡುಗಿ ಮದುವೆ ಮಾಡಿಕೊಂಡು ಆಕೆನ ಹಿಂದೂ ಧರ್ಮಕ್ಕೆ ಸೇರ್ಪಡೆ ಮಾಡಿಸೋ ಮುಖಾಂತರವಾಗಿ ನಮ್ಮ ಹಿಂದೂ ಸಂಖ್ಯೆಗಳನ್ನ ರೈಸ್ ಮಾಡಿರೋದಕ್ಕೆ ನನಗೆ ಸಂತೋಷ. ವೈಯಕ್ತಿಕವಾಗಿ ನನ್ನ ತಮ್ಮನಿಗೆ ಫಸ್ಟ್ ಸಂತೋಷದ ಮಾತು ಹೇಳಬೇಕು. ಆಸ್ಮಾ ಮತ್ತು ಪುಷ್ಪರಾಜ್ ಇವರಿಬ್ಬರ ಮದುವೆಗೆ ನನ್ನ ಕಡೆಯಿಂದ ಶುಭ ಹಾರೈಸಿಕೊಂಡಿದೆ. ಏನೋ ನೀ ಆಸ್ಮಾಗೆ ಕಲ್ಯಾಣ ಪಟ್ಟಿರಕ್ಕೆ ಇದು ಲವ್ ಮ್ಯಾರೇಜಾ ಅರೇಂಜ್ ಮ್ಯಾರೇಜಾ? ನಮ್ಮ ವಯಸ್ಸನ್ನ ಕರೆಕ್ಟಾ ಫಿಕ್ಸಾ? ಯಾವ ಥರ ಉಮ್ಮರ್ ತಮಿಳು ಹಿಂದಿ ಆತ ಹಿಂದಿ ಆತ ಅಂಗ್ರೇಜಿ ನೋಡಿ. ಪಾಪ ಹುಡುಗಿ ಮುಸ್ಲಿಂ ಹುಡುಗಿ ಆದ್ರೂ ತಮಿಳು ಮಾತ್ರನೇ ಮಾತಾಡ್ತಾನೆ. ನನಗೆ ಯಾವುದೇ ಭಾಷೆ ಬರಲ್ಲ ಅಂತ ಹೇಳಿದ್ರೆ ತಮಿಳು ಹೊರತ ಪೇಸ್ರೆ ಅಂತ ಹೇಳಿದ್ರೆ ನಮ್ಮ ವಯಸ್ಸು 24 ಮೇಜರ್ ಅದು 4 ಕಲ್ಯಾಣ ಆಗ್ತದೆ. ಏನಾಗಿ ಕಲ್ಯಾಣ ಪಡೆದಾಗ ಏನಾಗಿ ಇಂಟ್ರೆಸ್ಟ್ आप नहीं ಕಲ್ಯಾಣ ಆಚಿ ಇದು ಮನ್ಸು ಫುಲ್ಲಾಗ ಇರ್ತದ ಇಲ್ಲ ಸಂತೋಷದ ಆಚಿ ಏನ ಯಾರೋ ಪ್ರಾಬ್ಲಮ್ ಇಲ್ಲ, ಕಿಡ್ನಾಪ್ ಪಂಡಿಲ್ಲ, நீ இன்ட்ரெஸ்டா வந்திருக்கிறாங்க. ஓகே, நல்லா ஆச்சுமா. என்ன சொல்ற, இந்த ஒரு நல்ல ஆளையா? நீ மதுமக நல்ல ஆளு. ஓகே, இப்போ நான் எங்ககிட்ட பேசுறேன். இந்த ஏன்னா நீங்க இன்ட்ரெஸ்டா இருக்குது இந்த ಸೊಸೆಗೆನಾ ಮಗಳು ಸೊಸೆಗೆ ಏನಂತಾರೆ? ಮರಿಮಗಳ ಮರಿಮಗ. ಈಗ ಸಂತೋಷನಾ? ಓಕೆ ಅಮ್ಮ, ನೀನೇನು ಹೇಳ್ತೀಯ? ಅಮ್ಮ ನೀನು ನಗ್ತಾ ಇದೆಯಾ? ನೀನೇನು ಹೇಳ್ತೀಯ? ಸಂತೋಷ ಆಗಿದೆ. ಈಗ ನೋಡಮ್ಮ, ಏನು ಹೇಳ್ತೀಯ? ದೊಡ್ಡಕ್ಕ ಚೆನ್ನಾಗಿ ಆಶೀರ್ವಾದ ಮಾಡ್ತಾ ಇದ್ದೀರಿ. ತಂಗಿ ನೀನೇನು ಹೇಳ್ತೀಯ? ಅಮ್ಮ ನೀನು ಈಗ ಆಯಮ್ಮ ಬಂದು ಮುಸ್ಲಿಮಾನ್ರು, ಹುಡುಗ ಹಿಂದೂ. ಈ ಮದುವೆ ಅಂತರ ಧರ್ಮೀಯ ಮದುವೆ. ಹುಡುಗರೇನೋ ಭಾಳ ನಗ್ತಾ ಇದ್ರಿ. ನಿಮ್ಗೆ ಏನು ಅನ್ಸುತ್ತೆ ಈ ಮದುವೆ ನೋಡಿ? ಸಂತೋಷ. ಈಗ ಇಲ್ಲಿ 2 ಮದುವೆಗಳು ನೋಡ್ತಾ ಇದ್ರೆ ಚಿಕ್ಕ ಹುಡುಗರು ನೀವು. ಮದುವೆಗಳಂದ್ರೆ ತುಂಬಾ ದೊಡ್ಡ ಫಂಕ್ಷನ್ ಆಗ್ಬೇಕು, ಮೇಳ ಧೂಳು, ಕಲ್ಯಾಣ ಮಂಟಪ, ಊಟ, ಬೇಜಾನು ಊಟಗಳೆಲ್ಲ ಮಾಡಬೇಕು. ಆದ್ರೂ ಸರಳವಾಗಿ ಇವ್ರು ಮದುವೆ ಆಗಿದ್ದಾರೆ. ನಿನ್ನ ಹೆಸರೇನು? ಪೂಜಾ. ಇದ್ರ ಬಗ್ಗೆ ಏನು ಹೇಳ್ತೀಯ ನೀನು? ಇಂಥ ಸರಳ ವಿವಾಹಗಳಿಗೆ ಮಕ್ಕಳು ಖುಷಿ ಪಟ್ಟಿದ್ದಾರೆ. ಹಾಗೆ ನನ್ನ ತಮ್ಮ ಇಲ್ಲಿ ಈ ಮದುವೆ ನೇತೃತ್ವವನ್ನು ವಹಿಸಿ ಈ ಒಂದು ಮದುವೆಗೆ ಶುಭ ಹಾರೈಸೋದಕ್ಕೆ ನನ್ನ ತಮ್ಮ ಇಂಥದಕ್ಕೆಲ್ಲ ಮಾಡ್ತಾ ಇರ್ತಾನೆ. ಒಳ್ಳೊಳ್ಳೆ ಕೆಲಸಗಳು. ನನ್ನ ತಮ್ಮ ಏನು ಹೇಳ್ತಾರೆ ಅನ್ನೋದನ್ನು ಇವತ್ತು ಕೇಳ. எங்கள் பேர் என்ன?
ವೆಂಕಟೇಶ್ ಈಗ ತಂಬಿ ಕಲ್ಯಾಣ ಪಂಡಿತರೆ ಮುಸ್ಲಿಂ ಪಣ್ಣು ನಿಮಗೆ ಖುಷಿ ಇರ್ತದ ಪಣ್ಣು ಈ ನನ್ನ ಖುಷಿ ಸಂತೋಷ. ಓಕೆ, ಇಲ್ಲಿ ನೋಡಿ ಅವರ ಹುಡುಗನ ಅಣ್ಣ ಇಲ್ಲಿದ್ದಾರೆ. ನನಗೆ ಮುಸ್ಲಿಮಾನ್ ಹುಡುಗಿ ಆದರೂ ನಮ್ಮ ಹುಡುಗಿ ಅದು, ನಾವು ನಮ್ಮ ಮನೆಗೆ ಸೇರಿಸ್ಕೊಂಡಿದ್ದೇವೆ, ನಾವು ಹಿಂದೂ ಧರ್ಮದ ಪ್ರಕಾರ ಮದುವೆ ಮಾಡಿದ್ದೇವೆ, ನಮ್ಗೆ ಒಳ್ಳೇದಾಗಲಿ ಅಂತ ಭಾವನೆಯಿಂದ ವೆಂಕಟೇಶು ಹುಡುಗನವ್ರ ಅಣ್ಣ ಈ ಮಾತನ್ನು ಹೇಳಿದ್ದಾರೆ. ಇಡೀ ಕುಟುಂಬ ಇದನ್ನು ಖುಷಿ ಪಟ್ಟಿದೆ. ಈ ಖುಷಿಯಲ್ಲಿ ನಮ್ಮದು ಒಂದು ಖುಷಿಯನ್ನು ಆರೈಕೆ ಮಾಡಲಿಕ್ಕೆ ಮಾಡ್ತಾ ಇಂಥ ಕೆಲಸಗಳಾಗಲಿ ಅಂತೇಳಿ ಈಗ ಮತ್ತೊಬ್ಬ ತಮ್ಮ ಚಿಕ್ಕಮ್ಮ ನೀನೇನು ಹೇಳ್ತೀಯ? ಇದು ಅಂತರ್ಜಾತಿ ವಿವಾಹ. ಇದು ಪಂಜಾಬಿ ಹುಡುಗಿಯನ್ನ ಲವ್ ಮಾಡಿ ಮದುವೆ ಮಾಡ್ಕೊಂಡ್ಬಿಟ್ಟಿದ್ದಾನೆ. ಹಂಗಾಗಿ ಪಂಜಾಬಿ ಹುಡುಗಿ ನನ್ನ ಆದ್ಮೆ ಚೆನ್ನಾಗಿದ್ದಾಳೆ, ಚೆನ್ನಾಗಿ ನೋಡ್ಕೊತಾ ಇದ್ದಾರೆ ತಮ್ಮ. ನೀನೇನು ಹೇಳ್ತೀಯ ಇದಕ್ಕೆ ಆರೈಕೆ? ತುಂಬ ಖುಷಿ ಆಯ್ತು ಅಣ್ಣ. ನನಗೆ ಈಗ ತುಂಬ ಖುಷಿಯಾಗಿದೆ ನನಗೂ ಇದೆಲ್ಲ ನೋಡಿ. ಈಗ ಕೇಳಿ ಹಿಂದೂ ಮುಸ್ಲಿಂ ಮದುವೆ ಆಗಿದೆ ಅಂತ ಕೇಳಿ ತುಂಬ ಖುಷಿ ಆಯಿತು. ಕೇಳೋಕ್ಕಷ್ಟು ಸಂತೋಷ. ಓಕೆ, ಇಲ್ಲ ತಮ್ಮ ಓಡೋಲ್ಲ ಇದಕ್ಕೆ ಬಾಯಿಲ್ ಕೇಳ್ತೀರಂತ ಗೊತ್ತಾಯ್ತು. ಈಗ ಅಂತರ್ಜಾತಿ ವಿವಾಹ ಆಗಿದ್ದಾರೆ, ಧರ್ಮ ಹಿಂದೂ ಹುಡುಗ ಮುಸ್ಲಿಂ ಹುಡುಗಿ ಮದುವೆ ಆಗಿದ್ದಾರೆ. ಇದಕ್ಕೆ ನಿನ್ನ ಶುಭ ಹಾರೈಕೆಗಳೇನು? ಏನಿಲ್ಲ ಅಣ್ಣ, ಅಣ್ಣ ಬಂದ ಹಿಂದೂ ಮುಸ್ಲಿಂ ಏನೂ ನೋಡಿಲ್ಲ, ಮನೆ ಒಪ್ಕೊಂಡ್ರು ಮದುವೆ ಮಾಡಿಸಿ ಸಂತೋಷವಾಗಿದೆ. ಈಗ ಮುಸ್ಲಿಂ ಹುಡುಗಿ ನಮ್ಮ ಧರ್ಮಕ್ಕೆ ಬಂದಿದ್ದಾಳೆ, ನಮ್ಮ ಸಂಪ್ರದಾಯ ಥರ ಮದುವೆ ಆಗಿದ್ದಾಳೆ. ಅದಕ್ಕೆ ನಿಮ್ಮಂಥ ಯುವಕರು ಹೇಳೋದು ಏನು ಸಂದೇಶ? ಹಿಂದೂ ಮುಸ್ಲಿಮ್ಸ್ ಎಲ್ಲ ಏನಿಲ್ಲ ಸರ್, ಇಲ್ಲಿ ಎಲ್ಲ ಒಂದೇ ಬೇರೆ. ಈಗ ಮುಸ್ಲಿಂ ಹುಡುಗಿ ಹಿಂದೂ ಹುಡುಗ ಇಬ್ಬರು ಮದುವೆ ಆಗಿರೋದ್ರಿಂದ ನಿನ್ನ ಒಂದು ಶುಭ ಹಾರೈಕೆ ಹುಡುಗಿದೆಯಾ? ಇದೆ ಅಣ್ಣ. ಓಕೆ, ಧನ್ಯವಾದಗಳು ತಮಗೆ. ಏನ ತಮಿಳ ಕನ್ನಡ? ಈಗ ನಿಮ್ಮ ಸ್ನೇಹಿತ உங்கள் ஃப்ரெண்டு இப்போ கல்யாணம் ஆச்சு, இந்த ஃப்ரெண்டு இந்து இருக்குது, பொண்ணு முஸ்லீம் இருக்குது. இப்போ அந்த 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 வாண்டி நீ என்ன ಏನಂತೆ ಲವ್ ಅಂದ್ರೆ ಒಂದು ಜಾತಿ ಸಮಾಧಾನ ಮಾಡ್ತಾರೆ. ಲವ್ ಮುಂದೆ ಲವ್ ಅದನ್ನ ಪರಿಪೂರ್ಣ ಲಾಸ್ಟ್ ತನಕ ಕಾಪಾಡೋದು ಒಳ್ಳೆಯದು. ತುಂಬ ಖುಷಿಯಾಗಿದೆ. ಬಾಯಲ್ಲಿ ಈಗ ಇದು ಒಂದು ಶುಭ ಕಾರ್ಯಕ್ರಮ ಆಗಿದೆ, ಸರಳವಾಗಿ ಆಗಿದೆ. ಈ ಸರಳವಾದ ಆದಂಥ ಕಾರ್ಯಕ್ರಮದಲ್ಲಿ ಮದುವೆಗೆ ನಿನ್ನ ಶುಭ ಹಾರೈಕೆ ಹೇಳಿಯಲು ಹಿಂದೂ ಮುಸ್ಲಿಮ್ಸ್ ಮದುವೆ ಆಗಿದೆ, ತುಂಬ ಸಂತೋಷ. ಈ ಪ್ರೀತಿಯಲ್ಲಿ ಯಾವ ಜಾತಿ ಬರಲ್ಲ. ಯಾಕಂದರೆ ನಮ್ಮ ಚೀನಾ ನಮ್ಮ ಬಂದಮೇಲೆ ನಾವು ಒಳ್ಳೆಯದಾಗಿದೆ, ಒಳ್ಳೆ ಮದುವೆ ಆಗಿದೆ. ಇಬ್ಬರು ಜೋಡಿಗಳು ತುಂಬ ಚೆನ್ನಾಗಿದೆ. லாஸ்ட் பாட்டி நீ என்ன பையன் அக்கா ಸಂತೋಷ. ನನ್ನ ಪಾತಿಯ ಪಣ್ಣು ಓಕೆವಾ. ಇವತ್ತಿನ ಈ ಮದುವೆಗೆ ಶುಭ ಹಾರೈಸಿ ಇಲ್ಲಿ ಬಂದಿರತಕ್ಕಂಥವ್ರೆಲ್ಲರೂ ಶುಭ ಹಾರೈಸಿದ್ದಾರೆ. ಮಕ್ಕಳು ಬಹಳ ಖುಷಿಯಾಗಿ ಈ ಮದುವೆಯನ್ನು ಪ್ರೋತ್ಸಾಹ ಮಾಡಿದ್ದಾರೆ. ಹಿರಿಯರು ಮತ್ತು ಇಲ್ಲಿರ್ತಕ್ಕಂಥ ಹುಡುಗನ ತಾಯಿ, ಅಕ್ಕ, ಅಣ್ಣ ಎಲ್ಲರೂ ಬಂದಿದ್ದಾರೆ. ಈ ಮದುವೆಗೆ ನಮ್ಮೆಲ್ಲರ ಒಂದು ಸಾಕ್ಷಿಯಲ್ಲಿ ಮದುವೆ ಆಗಿದೆ ಅಂತ ಸಂದರ್ಭದಲ್ಲಿ ಇವರಿಬ್ಬರಿಗೂ ಒಳ್ಳೆಯದಾಗಲಿ, ಗಂಡ ಹೆಂಡತಿಗೆ ಹೊಸ ಜೀವನ ಚೆನ್ನಾಗಿ ನಡೆಸಲಿ ಅಂತ ನಾನು ಅವರಿಗೆ ಶುಭ ಹಾರೈಸಿ ನಾನು ಮಾತನ್ನು ಮುಗಿಸ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ.